ಪರಿಷತ್ನ ಗೆಲುವಿಗಾಗಿ ಶಾಸಕರಿಂದ ವೋಟ್ನ ಮಹಾಯುದ್ಧ ನಡೀತಾ ಇದೆ. ಬಿಜೆಪಿಯ 61 ಶಾಸಕರಿಂದ ಮತದಾನ ಆಗುತ್ತೆ. 63 ಶಾಸಕರ ಪೈಕಿ ಈಗ ಆಲ್ರೆಡಿ 61 ಜನ ವೋಟ್ ಮಾಡಿದ್ದಾರೆ. ಬಿಜೆಪಿಯ 2 ಶಾಸಕರಿಂದ ಮಾತ್ರ ಮತದಾನ ಪೆಂಡಿಂಗ್ ಉಳ್ಕೊಂಡಿದೆ. 63ರ ಪೈಕಿ 61 ಜನ ವೋಟ್ ಮಾಡಿದ್ದಾರೆ. ಬಿಜೆಪಿದು 62, 63 ಅಲ್ಲ, ಕನ್ಫರ್ಮ್ ಮಾಡ್ಕೊಳ್ಳಿ. 224ರ ಪೈಕಿ ಕಾಂಗ್ರೆಸ್ನಲ್ಲಿ 135, ಬಿಜೆಪಿಯಲ್ಲಿ 62, ಜೆಡಿಎಸ್ನಲ್ಲಿ 18. ಉಳಿದಂತೆ ದರ್ಶನ್ ಪುಟ್ಟಣ್ಣಯ್ಯ, ಪುಟ್ಟಸ್ವಾಮಿ ಗೌಡ, ಲತಾ ಮಲ್ಲಿಕಾರ್ಜುನ್ ಪಕ್ಷೇತರರಾಗಿ ನಿಂತ್ಕೊಂಡಿದ್ರು. ಹಾಗೆ ಬಿಜೆಪಿಯಿಂದ ಉಚ್ಚಾಟಿತರು ಕೂಡ ಇದ್ದಾರೆ. ಅದು ಯತ್ನಾಳ್, ಶಿವರಾಮ್ ಹೆಬ್ಬಾರ್ ಮತ್ತೆ ಸೋಮಶೇಖರ್ ಅವರಿದ್ರು. ಅದರ ಜೊತೆಗೆ ಜನಾರ್ದನ್ ರೆಡ್ಡಿ, ಕೆಆರ್ಪಿಪಿ ಪಕ್ಷ, ಅದೊಂದು ಪಕ್ಷೇತರ. ಸೊ ಈಗ ಅವರು ಕೂಡ ಅವ್ರ ಪರ ಅಂತ ನೋಡ್ಕೊಳ್ಳೋದಾದ್ರೆ 63 ಆಗುತ್ತೆ. ಬಟ್ ಅವ್ರು ಬಿಜೆಪಿ MLA ಅಂತ ಅನ್ನಿಸ್ಕೊಳ್ಳಲ್ಲ. ಸೊ ಇನ್ನ 2 ಮಾತ್ರ ಬಾಕಿ ಉಳಿಸ್ಕೊಂಡಿದಾರಂತೆ. ಇನ್ನೊಂದು ಒಳಗೊಳಗೆ ಓಡಾಡ್ತಾ ಇರುವ ಚರ್ಚೆ ಏನಪ್ಪಾ ಅಂತ ಹೇಳಿದ್ರೆ, ಇಂಟರ್ನಲ್ ಕಾನ್ವರ್ಸೇಷನ್ ಆಗಿದೆ. ಏನಾದ್ರೂ ಮಾಡಿ ಕಾಂಗ್ರೆಸ್ನ ಗೆಲ್ಲಿಸ್ಕೊಳ್ಬೇಕು, ಜೆಡಿಎಸ್ನ ಮಕಾಡೆ ಮಲಗಿಸ್ಬೇಕು. ಹಾಗಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಇಂಟರ್ನಲ್ ಕಾನ್ವರ್ಸೇಷನ್ ಆಗಿದೆಯಂತೆ. ಇಂತಹ ಮಾಹಿತಿಗಳು ಕೂಡ ಹೊರಬರ್ತಾ ಇದೆ. ಅಂದ್ರೆ 28 + 29 ಒಂದು ಎಕ್ಸ್ಟ್ರಾ ಇಟ್ಕೊಂಡಿರ್ತಾರೆ ಸೇಫರ್ ಸೈಡ್ಗೆ ಮತವನ್ನ ಅಲ್ವಾ. 29 ಬೇಡ, ಸೇಫರ್ ಸೈಡ್ಗೆ 30 ಹಾಕೊಂಡಿರಿ ಅಂತ ಮಾತುಕತೆ ಓಡಾಡಿದ್ಯಂತೆ. ಅಲ್ಲಿಗೆ ಏನಾಗುತ್ತೆ ಹೇಳಿ, 4 ಮತಗಳು ಜೆಡಿಎಸ್ ಕಡಿಮೆ ಆಗುತ್ತೆ. 6ರಲ್ಲಿ 4 ಕಡಿಮೆ ಆದ್ರೆ ಅವ್ರಿಗೆ ಇನ್ನೂ ದೊಡ್ಡ ಮಟ್ಟದ ಪೆಟ್ಟಲ್ವಾ. ಈ ರೀತಿಯ ಇಂಟರ್ನಲ್ ಫೈಟು ಇದೆ ಅನ್ನುವ ಮಾಹಿತಿ ಇದೆ. ಎಕ್ಸಾಕ್ಟ್ ಹಿಂಗೆ ಆಗ್ತಾ ಇದೆ ಅಂತಲ್ಲ. ಈ ತರದೇನೋ ಇನ್ನೇನು ಹೋಗಿ ಓಟ್ ಹಾಕ್ಬೇಕು ಬಿಫೋರ್ ಒಂದು ಅರ್ಧ ಮುಕ್ಕಾಲು ಗಂಟೆ ಮುಂಚೆ ಅವರ ಪಕ್ಷದ MLAಗಳಿಗೆ ಹೇಳ್ಕೊಂಡಿದಾರಂತೆ. ಅದ್ ನೋಡೋಣ, ಸಂಜೆ ಅಷ್ಟೊತ್ತಿಗೆ ಎಲ್ಲದಕ್ಕೂ ಕೂಡ ಕ್ಲಾರಿಟಿ ಸಿಕ್ಕಾಗಿ ಹೋಗ್ಬಿಡುತ್ತೆ. ಬಟ್ ಬಿಜೆಪಿಯಲ್ಲಿ ಸೇಫರ್ ಸೈಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅಯ್ಯೋ ಏನಾಗ್ಬಿಡುತ್ತಪ್ಪ, ಗೆದ್ಬಿಡ್ತಾರ, ಕ್ರಾಸ್ ಔಟಿಂಗ್ ಆಗುತ್ತೆ, ಈ ಆತಂಕ ಇಲ್ಲ. ಬಿಕಾಸ್ ತುಂಬಾ ಎಷ್ಟೇ ಅವರು ಅಂದ್ರೆ ಸಲೀಸಾಗಿ ಓಟ್ ಆಗುತ್ತೆ. 2 ಗೆದ್ದು ಬಿಡ್ತಾರೆ. ಅವ್ರ ಕಡೆ ನಿಂತಿರುವ 2 ಕೂಡ ಗೆಲ್ತಾರೆ. ಲಿಂಗರಾಜ್ ಪಾಟೀಲ್ ಮತ್ತೆ ರಘು. ಜೆಡಿಎಸ್ ಗೋವಿಂದರಾಜ್ ಅವ್ರನ್ನ ಗೆಲ್ಲಿಸ್ಕೊಳ್ಳಕ್ಕೆ ಅವರ ತಂತ್ರಗಾರಿಕೆ ಏನು, ಅದು ವರ್ಕ್ ಆಗುತ್ತಾ ಪ್ರಶ್ನೆ ಇದೆ. ತಿಪ್ಪಣ್ಣ ಹಾಗೆ PV ಮೋಹನ್, BK ಹರಿಪ್ರಸಾದ್, ಶಿವಣ್ಣ ಇವರು 4 ಜನ ಸುಲಭವಾಗಿ ನೀರು ಕುಡಿದಷ್ಟು ಸಲೀಸಾಗಿ ಗೆಲ್ತಾರೆ. ಬಟ್ ವಿನಯ್ ಕಾರ್ತಿಕ್ ವಿಚಾರದಲ್ಲಿ ಏನಾಗುತ್ತೆ, ಹಂಗೆ ಜೆಡಿಎಸ್ ನ ಕ್ಯಾಂಡಿಡೇಟ್ ಅಥವಾ ಮೈತ್ರಿಯ ಕ್ಯಾಂಡಿಡೇಟ್ ಗೋವಿಂದರಾಜ್ ಅವ್ರ ವಿಚಾರ ಏನಾಗುತ್ತೆ ಅನ್ನುವಂಥದ್ದು ಕುತೂಹಲ. ಅಲ್ಲಿಗೆ ಆತ್ಮಸಾಕ್ಷಿಯ ಮತಗಳು ಅಂತ ಒಂದು 3 ಜನ ಮಾತಾಡಿರೋದನ್ನ ಕೇಳಿಸ್ಕೊಂಡಿದೆ. ಯಾರು? ನಂಬರ್ 1 ಜೆಡಿಎಸ್ ನಿಂದ ಮೊದಲನೇ ವೋಟೇ ಮಾಡಿದ್ದು GT ದೇವೇಗೌಡರು. ಆತ್ಮಸಾಕ್ಷಿಯ ಮತ ಅಂದ್ರೆ ಅದು ಅಡ್ಡ ಮತದಾನನಾ, ಕ್ರಾಸ್ ವೋಟಿಂಗ್ ಪ್ರಶ್ನೆ ಅಂತೂ ಇದೆ.